ಡಾಕ್ಟರ್ ಓದೋದು ತುಂಬಾ ಮುಖ್ಯ. ಅದಕ್ಕೋಸ್ಕರ ನಾವೆಲ್ಲರೂ ತುಂಬಾ ಕಷ್ಟಪಡ್ತಾ ಇದೀವಿ. ಆದ್ರೂ ಬೆಳಿಗ್ಗೆನೆ ಹೋಗ್ತೀನಿ ಅಂತಂದೆ. ಏನೋ ಪರೀಕ್ಷೆ ಇದೆ ಅಂತ ಹೇಳ್ದೆ. ಇಲ್ಲಿದ್ದು ಸಮಯ ವ್ಯರ್ಥ ಮಾಡಲ್ಲ ಅಂತಂದೆ. ಮತ್ತೆ ಏನಾಯ್ತು ಬಾವಾ? ನನಗೆ ಎಕ್ಸಾಮ್ ಇರೋ ವಿಷಯ ನಿಜಾನೇ ಕಾವೇರಿ. ಆದರೆ ನಾನು ಎಕ್ಸಾಮ್ ಫೀಸ್ ಕಟ್ಟದೇ ಇರೋದಕ್ಕೆ ನನಗೆ ಎಕ್ಸಾಮ್ ಬರೆಯೋಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಹಾಸ್ಟೆಲಲ್ಲಿ ಕೂಡ ಫೀಸ್ ಕಟ್ಟೋದು ಬಾಕಿ ಇದೆ. ಫೀಸ್ ಕಟ್ಟಲಿಲ್ಲ ಅಂದರೆ ಊಟ ಕೊಡಲ್ಲ ಅಲ್ವಾ ಕಾವೇರಿ? ಅದಕ್ಕೆ ಹೋಗಲಿಲ್ಲ. ಇದೇನ್ ಶಂಕು, ಫೀಸ್ ಕಟ್ಬೇಕು ಅಂತ ದುಡ್ಡು ತಗೊಂಡೋಗಿ ಇನ್ನು 2 ತಿಂಗಳು ಆಗಿಲ್ಲ. ಮತ್ತೆ ಫೀಸ್ ಅಂದ್ರೆ ಕಾವೇರಿ ಎಲ್ಲಿಂದ ದುಡ್ಡು ತರ್ತಾಳೆ ಹೇಳು? ಅಬ್ಬೋ, 2 ದಿನಕ್ ಮುಂಚೆ ಕಂತೆ ದುಡ್ಡು ತಂದ್ಕೊಟ್ರಲ್ಲ. ಅವನ್ ಓದ್ತಿರೋದು ಡಾಕ್ಟ್ರು ಕಣೆ, ಮತ್ತಷ್ಟಾದ್ರೂ ಖರ್ಚಾಗದೆ ಇರತ್ತಾ? ಇವಾಗ ಎಷ್ಟು ಕಟ್ಬೇಕು ಬಾವಾ? ಎಕ್ಸಾಮ್ ಫೀಸು ಮತ್ತು ಹಾಸ್ಟೆಲ್ ಫೀಸ್ ಎರಡೂ ಸೇರಿ ಒಂದು 2 ಲಕ್ಷ ಕಟ್ಟಬೇಕು ಕಾವೇರಿ. ಎರಡು ಲಕ್ಷನಾ? ಏನೇ 2 ಲಕ್ಷ ಅಂತ ತಕ್ಷಣ ಬಾಯ್ ಬಿಟ್ಟು ನೋಡ್ತಿದ್ಯಲ್ಲ? ಅದು ಕೂಡ ನಮ್ಮ ಕಾಲೇಜಲ್ಲಿ ನಾನು ಬೆಸ್ಟ್ ಸ್ಟೂಡೆಂಟ್ ಅಂತ ಕಮ್ಮಿ ಮಾಡಿ ಇಷ್ಟು ಫೀಸ್ ಹೇಳಿದ್ದಾರೆ ಕಾವೇರಿ. 2 ಲಕ್ಷ ಅಂದ್ರೆ ಇದ್ದಕ್ಕಿದ್ದ ಹಾಗೆ ಎಲ್ಲಿಂದ ತರೋದು ಬಾವಾ? ಸ್ವಲ್ಪ ಮುಂಚೆ ಆದ್ರೂ ಹೇಳಿದಿದ್ರೆ ಏನಾದ್ರೂ ಮಾಡಿ ವ್ಯವಸ್ಥೆ ಮಾಡ್ತಿದ್ನಲ್ಲ. ಏನಾದರೂ ಕೆಲಸ ನೋಡ್ಕೋತೀನಿ. ನಾನು ಡಾಕ್ಟ್ರೇ ಆಗಬೇಕು ಅಂದರೆ ನಾನೀಗೇನು ಓದಿದ್ದೀನೋ ಅದ್ರ ಪ್ರಕಾರ ಎಲ್ಲೋ ಒಂದು ಚಿಕ್ಕ ಕ್ಲಿನಿಕ್ ಇಟ್ಕೊಂಡು ಚಿಕ್ಕ ಚಿಕ್ಕ ರೋಗಗಳಿಗೆ ಇಂಜೆಕ್ಷನ್ ಕೊಟ್ಕೊಂಡು ಜೀವನ ಮಾಡ್ತೀನಿ. ಹಾಗೆ ಮಾತಾಡ್ಬೇಡ ಬಾವಾ. ಎಷ್ಟೇ ಕಷ್ಟ ಆದ್ರೂ ನಾನು ಅನುಭವಿಸ್ತೀನಿ. ನೀನ್ ಡಾಕ್ಟರ್ ಆಗೋವರೆಗೂ ಎಷ್ಟೇ ಖರ್ಚು ಬಂದ್ರು ನಾನೇ ನೋಡ್ಕೋತೀನಿ. ಓದ್ ನಿಲ್ಲಿಸ್ತೀನಿ ಅಂತ ಮಾತ್ರ ಹೇಳ್ಬೇಡ ಬಾವಾ. ಈಗಾಗ್ಲೇ ಈ ಊರವರು ತುಂಬಾನೇ ಸಹಾಯ ಮಾಡಿದ್ದಾರೆ. ನೀನ್ ಡಾಕ್ಟರ್ ಆಗಿ ಈ ಊರಿನ ಜನರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡ್ಬೇಕು ಬಾವಾ. ಅದೇ ನನ್ ಕನ್ಸು. ಕನ್ಸು ಅನ್ಕೊಂಡು ಅಗಲ್ ಕನ್ಸ್ಕೊಂಡ್
ನೋಡೇ ಬಿಡೋಣ. 2 ದಿನ ಸಮಯ ಬೇಕು ಅಂದವಳಲ್ಲ. ಸರಿ ಕಾವೇರಿ, 2 ದಿನ. ಇಲ್ಲಾಂದ್ರೆ ನಾನು ಹೇಳ್ದಾಗ ನೀನ್ ಕೇಳಬೇಕು. ಹಾ ಆಯ್ತು ಬಾವಾ. ಇಲ್ಲಿ ನೋಡೆ, ಇದನ್ ತಗೊಂಡು ಒಳಗಿಡು. ಕಾವೇರಿ, 2 ದಿನದಲ್ಲಿ 2 ಲಕ್ಷ ಎಲ್ಲಿಂದ ತರ್ತೀಯ? ಅದು ಕೂಡ ಈ 2 ಲಕ್ಷನೂ ಸಾಕಾಗೋದಿಲ್ಲ ಅಂತ ಹೇಳ್ತಿದ್ದಾನಲ್ಲ. ಮುಂದೆ ಮುಂದೆ ಇನ್ನೂ ಜಾಸ್ತಿ ಬೇಕಾಗತ್ತೆ ಅಂತ ಹೇಳ್ತಿದ್ದಾನೆ. ನಿನ್ ಕೈಲಿ ಎಲ್ಲಾಗತ್ತೆ ಕಾವೇರಿ? ಶಕ್ತಿ ಮೀರಿದ ಕೆಲ್ಸ ನಮ್ಗ್ಯಾಕೆ? ಇಲ್ಲ ಅಮ್ಮ, ಇವಾಗ ನಮ್ಮಿಂದ ಆಗಲ್ಲ ಅಂತ ಅರ್ಧದಲ್ಲಿ ಕೈ ಬಿಡೋದು ಒಳ್ಳೇದಲ್ಲ. ಬಾವ ಡಾಕ್ಟರ್ ಆಗ್ತಾನೆ ಅಂತ, ಆಗ್ಲಿ ಅಂತ ನಾನ್ ಮಾತ್ರ ಅನ್ಕೊಂಡಿಲ್ಲ, ನಮ್ಮೂರಿನ ಜನರು ಎಲ್ರೂ ಅನ್ಕೊಂಡಿದ್ದಾರೆ. ಊರಿನ ಜನರು ಅವ್ರ ಶಕ್ತಿ ಮೀರಿ ಅವ್ರ ಕೈಲಾದಷ್ಟು ಸಹಾಯ ಮಾಡಿದಾರಮ್ಮ. ಈಗ ಬಾವ ಓದೋದ್ನ ನಿಲ್ಸಿದ್ರೆ ಹೇಗಮ್ಮ? ಹಾಗಂತ ನೀನ್ ಕಷ್ಟ ಪಡ್ತಿದ್ರೆ ನನ್ ಕೈಲಿ ನೋಡಕ್ಕಾಗಲ್ಲ. ಬಾವ ಡಾಕ್ಟರ್ ಆಗ್ಲಿ ಅಂತ ನನ್ನಂತ ಮಕ್ಕಳು, ನಿನ್ನಂತ ತಾಯಂದಿರು ತುಂಬಾ ಜನ ಕಷ್ಟಪಟ್ಟಿದಾರಮ್ಮ. ಹೇಗಾದ್ರೂ ಮಾಡಿ ಇನ್ 2 ದಿನದಲ್ಲಿ 2 ಲಕ್ಷ ರೂಪಾಯಿನ ಒಟ್ಟುಗೂಡ್ಸಿ ಬಾವನ ಸಿಟಿ ಕಳಿಸ್ಬೇಕು. ಕಲ್ಯಾಣಿ, ಕಲ್ಯಾಣಿ, ಏನಮ್ಮ? ಹಾ, ಊ, ಊ, ಆ, ಕಲ್ಯಾಣಿ, ಆ, ಜಿ 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 ಜಿ, ಡು 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 ಡು. ಶಿವದೇವ, ಎಷ್ಟೇ ದೊಡ್ಡವರಾದ್ರೂ ತಂದೆ ತಾಯಿಗೆ ಮಾತ್ರ ಚಿಕ್ಕ ಮಕ್ಕಳ ಹಾಗೆ ಕಾಣಿಸ್ತಾರೆ. ಆದ್ರೆ ನನ್ನ ಮಗ ಮಾತ್ರ ಎಷ್ಟೇ ಬೆಳೆದ್ರು ಚಿಕ್ಕ ಮಗುವಿನ ಹಾಗೆ ನಡ್ಕೋತಾನೆ. ತನ್ನ ಮಗಳ ಜೊತೆ ಆಡ್ಬೇಕಾಗಿರೋ ವಯಸ್ಸಲ್ಲಿ ಬೊಂಬೆ ಜೊತೆ ಆಡ್ತಿದ್ದಾನೆ. ಕಲ್ಯಾಣಿ, 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 ಜುಮ್, ಶಿವ, ಕಲ್ಯಾಣಿ, 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 ಕಲ್ಯಾಣಿ. ರಾಜಮಾತೆ, ಅಂಕಲ್ಗೆ ಹಸ್ವಿಲ್ಲ ಅನ್ಸುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದಾಗಿಂದ ಏನು ತಿಂದಿಲ್ಲ ಪೃಥ್ವಿ. ಅನ್ನ ತಿಂತಿಲ್ಲ ಹೌದು, ಆದ್ರೆ ಸಂತೋಷವಾಗಿ ಇದ್ದಾರಲ್ಲ ರಾಜಮಾತೆ. ಹೌದು ಪೃಥ್ವಿ, ದೇವಸ್ಥಾನದಿಂದ ಬಂದ್ಮೇಲೆ ಸಂತೋಷವಾಗಿದ್ದಾನೆ. ನೀನು ನಂತರ ಮೊದ್ಲಿನ ಹಾಗೆ ಸಪ್ಪು ಕುತ್ಕೊಳ್ಳಲ್ಲ. ಶಿವದೇವನ್ ಹೀಗ್ ನೋಡ್ತಿದ್ರೆ ಬೇಗ ಹುಷಾರಾಗ್ತಾನೆ ಅಂತ ಅನ್ನಿಸ್ತಿದ್ದೆ ನನಗೆ. ಸಂತೋಷವಾಗೇನೋ ಇದ್ದಾನೆ, ಆದ್ರೆ ಊಟನೇ ಮಾಡ್ತಿಲ್ವಲ್ಲ. ಮಕ್ಕಳ ಹಸುವು ತಾಯಿಗೆ ಗೊತ್ತಾಗುತ್ತೆ ಅಂತಾರೆ, ಆದ್ರೆ
ಈ ತಾಯಿ ನೋವು ಶಿವದೇವನು ಗೊತ್ತಾಗ್ತಿಲ್ವಲ್ಲ. ನೀವೇನು ಚಿಂತೆ ಮಾಡಬೇಡಿ ರಾಜಮಾತೆ. ನೀವು ಹೋಗಿ ಕುಡಿಯೋ ನೀರು ತಗೊಂಡು ಬನ್ನಿ. ತಗೊಳ್ಳಿ, ನಾನು ಅಂಕಲ್ಗೆ ಊಟ ಮಾಡ್ತೀನಿ. ಸರಿ ಪೃಥ್ವಿ, ತಿನ್ಸಪ್ಪ. ಸರಿ. ಈ ತರ ಕೂತ್ಕೋಬೇಕು. ಡುಗ್ 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 ಟಿಶ್ಯೂ. ಅಂಕಲ್ ನಂಗ್ ಬೇಡ ಬೇಡ ಅನ್ನಲ್ಲ. ಅಂಕಲ್ ಒಂದೇ ತುತ್ತು. ಇಲ್ಲಿ ನೋಡಿ, ನಾವು ಆಟ ಆಡ್ಕೋತಿದೀವಿ. ಡೋಂಟ್ ಡಿಸ್ಟರ್ಬ್, ಡೋಂಟ್ ಡಿಸ್ಟರ್ಬ್. ಅಂಕಲ್, ಕಲ್ಯಾಣಿ ಅಳ್ತಾ ಇದ್ದಾಳೆ ನೋಡಿ. ಹಾ, ನನ್ನ ಕಲ್ಯಾಣಿ ಅಳ್ತಿದ್ದಾಳ? ಅಮ್ಮ ಕಲ್ಯಾಣಿ, ಯಾಕೆ ಅಳ್ತಿದ್ಯಮ್ಮ? ನಾನು ಇದೀನಲ್ಲ ನಿನಗೆ. ಅಳ್ಬಾರ್ದಮ್ಮ, ಅಳ್ಬಾರ್ದು ಅಳ್ಬಾರ್ದು. ನಾನು ಇದೀನಲ್ವಾ? ನನ್ನ ಕಲ್ಯಾಣಿ ಅಳ್ಬಾರ್ದು. ಅಂಕಲ್, ಕಲ್ಯಾಣಿ ಅವಳಿಗೆ ಯಾರು ಇಲ್ಲ ಅಂತ ಅಳ್ತಾ ಇಲ್ಲ, ಹಸುವಿಂದ ಅಳ್ತಾ ಇರೋದು. ಹಸುವಾಗ್ತಿದೆ ಅಂತ ಅಳ್ತಿದ್ದಾಳ? ಅಮ್ಮ ಕಲ್ಯಾಣಿ, ನಿನಗೆ ಹಸುವಾಗ್ತಿದ್ಯಾ? ಅಳ್ತಿದ್ಯಾ? ಹೌದು ಅಂಕಲ್. ಮತ್ತೆ ಕಲ್ಯಾಣಿಗೆ ಊಟ ಮಾಡಿಸ್ದ ಏನ್ ಮಾಡ್ತಿದ್ಯಾ ನೀನು? ತಿನ್ಸು. ಅಂಕಲ್, ಕಲ್ಯಾಣಿಗೆ ತಿನ್ಸೋಕೆ ಬಂದಿದ್ ನಾನು. ಮತ್ತೆ ಕಲ್ಯಾಣಿ ತಿನ್ನು, ತಿನ್ನಪ್ಪ. ತಿನ್ನು 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 ಕಲ್ಯಾಣಿ, ತಿನ್ನು. ತಿನ್ನು ಕಂದ. ಏನ್ ಕಲ್ಯಾಣಿ, ಅಪ್ಪ ಊಟ ಮಾಡಿಲ್ಲ ಅಂದ್ರೆ ನೀನು ಮಾಡಲ್ವಾ? ಅಂಕಲ್, ನೀವು ತಿನ್ನಲ್ಲ ಅಂದ್ರೆ ಅವಳು ತಿನ್ನಲ್ವಂತೆ. ನೀವು ತಿಂದ್ರೇನೆ ನಾನು ತಿನ್ನೋದು ಅಂತ ಹಠ ಮಾಡ್ತಿದ್ದಾಳೆ ಅವಳು. ಸರಿ, ಹಾಗಾದ್ರೆ ನಂಗೆ ತಿನ್ಸು, ನಾನು ತಿಂತೀನಿ ಆಯ್ತಾ? ಕಲ್ಯಾಣಿ, ನಾನು ತಿಂತಿದ್ದೀನಿ ನೋಡು. ಚೆನ್ನಾಗಿದೆ. ನೋಡ್ತಿದ್ಯಲ್ವಾ? ಅಂಕಲ್, ನೀರು ಕುಡೀರಿ. ನನಗೆ ತುಂಬಾ ಸಂತೋಷವಾಗಿದೆಯಪ್ಪ. ನಾನು ಹೊರಟೋದ್ರೆ ನನ್ನ ಮಗನ್ ಯಾರು ನೋಡ್ಕೋತಾರೆ ಅನ್ನೋ ಪ್ರಶ್ನೆ ನನ್ನ ತಲೆಯಲ್ಲಿ ಯಾವಾಗ್ಲೂ ಕೊರಿತಿತ್ತು. ನನ್ನ ಮಗನ್ನ ನಾನು ಹೇಗೆ ನೋಡ್ಕೋತೀನೋ ನೀನು ಹಾಗೇ ನೋಡ್ಕೋತೀಯ ಅನ್ನೋ ನಂಬಿಕೆ ನನಗೆ ಬರ್ತಿದೆ. ನನಗೇನಾದ್ರೂ ಆದ್ರೆ ಶಿವದೇವನ್ನ ಕಣ್ಣಿನ ರೆಪ್ಪೆ ತರ ನೋಡ್ಕೋತೀನಿ ಅಂತ ಮಾತು ಕೊಡು ಪೃಥ್ವಿ. ರಾಜಮಾತೆ, ಏನ್ ಮಾತಿದು? ಹಾಗೆಲ್ಲ ಮಾತಾಡಬೇಡಿ ರಾಜಮಾತೆ. ನಿಮ್ಗೇನೂ ಆಗಲ್ಲ. ಶಿವದೇವ್ ಅಂಕಲ್ಗೂ ಏನೂ ಆಗಲ್ಲ. ನಾನು ಹೇಳಿರೋ ಟೈಮ್ಗೆ ಸರಿಯಾಗಿ ಕಲ್ಯಾಣಿನ ಕರ್ಕೊಂಡು ಬರ್ತೀನಿ. ಆ ಕೆಲಸ ಮಾಡು ಪೃಥ್ವಿ. ಈ ವಯಸ್ಸಲ್ಲಿ ಸ್ವಲ್ಪನಾದ್ರೂ ನೆಮ್ಮದಿಯಾಗಿರ್ತೀನಿ. ನೀವು ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿ. ಅಂಕಲ್ನ ನಾನು ಕರ್ಕೊಂಡು ಬರ್ತೀನಿ. ಅಂಕಲ್, ಕಲ್ಯಾಣಿ ಮಲ್ಗೋ ಟೈಮ್ ಆಯಿತು. ಹೋಗಿ ಮಲ್ಗಿಸೋಣ ಬನ್ನಿ. ಹೌದಲ್ವಾ? ನಾವು ಹೋಗಿ ಮಲ್ಕೊಳ್ಳೋಣ. ಬಾ ಬಾ. ತಾತಾ.
ಪದಕನ ಅಡ ಇಟ್ಬಿಟ್ರೆ ಕಾವೇರಿ ಕುತ್ತಿಗೆಲ್ ಸಿಕ್ಕಿದ ಈ ಪದಕ ಅಡ ಇಟ್ರೆ ಈ ಪದಕ ಯಾರ್ದು ಅಂತ ಗೊತ್ತಾದ್ರೆ ಕಾವೇರಿ ನನ್ನಿಂದ ದೂರ ಆಗ್ಬಿಡ್ತಾಳೆ. ಇದನ್ನ ಯಾವ ಪರಿಸ್ಥಿತಿಲೂ ಹೊರಗೆ ತರಬಾರ್ದು. ಈ ಆಸ್ತಿ ಯಾವತ್ತಾದ್ರೂ ನನ್ನ ಮಗಳಿಗೆ ಉಪಯೋಗ ಆಗತ್ತೆ ಅಂತ ಮುಚ್ಚಿಟ್ಟಿದ್ದೆ. ಈಗ ನನ್ನ ಮಗಳ ಕನಸು ನೆರವೇರೋದಕ್ಕೆ ಉಪಯೋಗ ಆಗತ್ತೆ ಅಂದ್ರೆ ಕೊಟ್ಬಿಡ್ತೀನಿ. ಕಾವೇರಿ, 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 ಏನಮ್ಮ? ತುಂಬಾ ವರ್ಷದ ಹಿಂದೆ ಗೌರ್ಮೆಂಟ್ ಅವ್ರು ಕೊಟ್ಟಿರೋ ಹೊಲಕ್ಕೆ ಸಂಬಂಧಪಟ್ಟಿರೋ ಆಸ್ತಿ ಪತ್ರಗಳು ನಿನ್ ಮದ್ವೆಗೆ ಉಪಯೋಗ ಆಗತ್ತೆ ಅಂತ ಮುಚ್ಚಿಟ್ಟಿದ್ದೆ. ಈಗ ನಿನ್ ಕಷ್ಟ ನೋಡಿ ಆಚೆ ತೆಗ್ದಿದ್ದೀನಿ. ತಗೋ ಕಾವೇರಿ, ತಗೋ. ನನ್ ಮದ್ವೆಗಿಂತ ಬಾವ ಡಾಕ್ಟರ್ ಆಗೋದು ತುಂಬಾ ಮುಖ್ಯ ಅಮ್ಮ. ಏನೇ ಇದು? ನಮ್ಮಮ್ಮಂಗ್ ಸಂಬಂಧಪಟ್ಟಿರೋ ಜಮೀನ್ ಪತ್ರ. ಅದನ್ನ ಇವಾಗ ಯಾಕೆ ಎತ್ಕೊಂಡೆ? ಅವ್ವ, ಇದನ್ನ ತಗೊಂಡೋಗಿ ಮಾರ್ಬಿಡ್ತೀಯಾ ಹೆಂಗೆ? ಮಾರೋದಿಕ್ಕಲ್ಲ, ಗಿರ್ವಿ ಇಡ್ತೀನಿ. ಬರ್ತಾ ಬರ್ತಾ ನೀನ್ ಹುಡುಗನ್ ತರ ಆಗ್ತಿದ್ಯಾ. ಆಸ್ತಿ ಸಂಪಾದನೆ ಮಾಡಿದ್ರೆ ಗೊತ್ತಾಗತ್ತೆ ಅದ್ರ ಬೆಲೆ ಏನು ಅಂತ. ಒಳ್ಳೇದಕ್ಕೆ ಅಲ್ವಾ ಅತ್ತೆ ಅದನ್ನ ಅಡ ಇಡ್ತಿರೋದು. ಗಿರ್ವಿ ಇಡೋದೇನೋ ಸರಿ, ಆಮೇಲೆ ಅದನ್ನ ಯಾರು ಬಿಡಿಸ್ಕೊಳ್ಳೋದು? ಆ ಬಡ್ಡಿ ಈ ಬಡ್ಡಿ ಅಂತ ಕೊನೆಗವ್ರಿ ಆಸ್ತಿನ ಅವ್ರು ಸ್ವಂತ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಚಿಪ್ಪೆತ್ಕೊಂಡು ಭಿಕ್ಷೆ ಬೇಡ್ಕೊಂಡು ತಿನ್ಬೇಕು. ಅದಕ್ಕೆ ನಿಮ್ ಒಳ್ಳೇದಕ್ಕೆ ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಶಂಕರು ಓದೋದೇನು ಬೇಡ. ಒಂದೊಳ್ಳೆ ಮುಹೂರ್ತ ನೋಡಿ ಶಂಕರಿಗೂ ಕಾವೇರಿಗೂ ಮದ್ವೆ ಮಾಡ್ಸೋಣ ಅನ್ಕೊಂಡಿದೀನಿ. ಅಜ್ಜಮ್ಮ, ಬಾವನ್ ಜೊತೆ ನನ್ ಮದ್ವೆ ಅಂದ್ರೆ ಏನು? ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಕಾವೇರಿ, ದೊಡ್ಡವ್ರ ಹತ್ರ ಹೀಗೆ ನಾ ಮಾತಾಡೋದು? ಮತ್ತಿನ್ನೇನ್ ಮಾಡ್ಲಿ ಬಾವ? ನಿನಗೂ ನನ್ಗೂ ಮದ್ವೆ ಅಂದ್ರೆ ಏನು? ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನಿನ್ ಮೇಲೆ ಅಂತ ಭಾವನೆನೇ ಇಲ್ಲ. ನೀನಂದ್ರೆ ನನಗ್ ಗೌರವ, ನೀನಂದ್ರೆ ನನಗ್ ಜವಾಬ್ದಾರಿ. ಅದನ್ ಬಿಟ್ಟು ಈ ಮದ್ವೆ ಎಲ್ಲ ಏನ್ ಬಾವ? ನನ್ಗೆ ನಿನ್ ಮೇಲಿರೋ ಪ್ರೀತಿ ಆಗ್ಲಿ ಹುಚ್ಚಾಗ್ಲಿ ಒಂದೇ, ಅದು ನೀನು ಡಾಕ್ಟರ್ ಆಗ್ಬೇಕು ಅಂತ. ನೀನ್ ಏನೇ ನಾಟಕ ಮಾಡಿದ್ರು ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನಿನ್ಗೂ ಶಂಕರಿಗೂ ಮದ್ವೆ ಮಾಡಿಸ್ತೀನಿ, ನಿನ್ ಕೈಯಿಂದಾನೇ ನಾನು ಸೇವೆನೂ ಮಾಡಿಸ್ಕೊತೀನಿ. ನಿನ್ ಕೊಬ್ಬನ್ನೆಲ್ಲ ಇಳಿಸಿ ನನ್ನ ಮಾತು ಕೇಳೋ ಥರ ಮಾಡ್ತೀನಿ, ನನ್ನ ಕಾಲ್ ಕೆಳಗೆ ಬಿದ್ದಿರೋ ಥರ ಮಾಡ್ತೀನಿ. ಅಮ್ಮ, ನಾನು ಹೋಗಿ ದುಡ್ಡು ವ್ಯವಸ್ಥೆ ಮಾಡ್ತೀನಿ. ಹಾ, ಹೋಗಿ ಬರ್ತೀನಮ್ಮ. ಅತ್ತೆ, ಮಕ್ಕಳ ಮನ್ಸಲ್ಲಿ ಇಲ್ದೇ ಇರೋ ಯೋಚನೆನ ಹುಟ್ಟಾಕ್ಬೇಡಿ. ಅವ್ರ ಹಣೆಲಿ ಎಲ್ಲಿ ಬರ್ದಿರತ್ತೋ ಅಲ್ಲೇ ಮದ್ವೆ ಆಗತ್ತೆ. ಮುಂಚೆನೆ ನಾವ್ ಹೀಗೆಲ್ಲ ಅನ್ಕೊಳ್ಳೋದ್ರಿಂದ ಅವ್ರಿಗೆ ನೋವಾಗತ್ತೆ. ನಿಮ್ಗೆ ಮತ್ತೆ ಹೇಳ್ತಾ ಇದ್ದೀನಿ, ಕಾವೇರಿಗೆ ಇಷ್ಟ ಇಲ್ದೇ ಇರೋ ಕೆಲ್ಸ ನನ್ನ ಪ್ರಾಣ ಇರೋವರೆಗೂ ನಡೆಯಕ್ ಬಿಡೋದಿಲ್ಲ.
ಕಾವೇರಿ ಹಣೆಯಲ್ಲಿ ಆ ದೇವ್ರು ಯಾರನ್ನ ಬರ್ದಿರ್ತಾರೋ ಅವರನ್ನೇ ಮದ್ವೆ ಆಗ್ತಾಳೆ. ಇನ್ಯಾವತ್ತೂ ಹಾಗೆ ಮಾತಾಡ್ಬೇಡಿ.